ಸ್ನೇಹಿತರೆ, ನಿಮ್ಮ ಮನೇಲಿ ಪ್ಲಾಸ್ಟಿಕ್ನ ಹೊರಗಡೆ ಹಾಕ್ತೀರಾ, ಅದು ಹೊರಗಡೆ ಬಿದ್ದು ಒದ್ದಾಡುತ್ತೆ, ಪರಿಸರದಲ್ಲಿ ಮಾಲಿನ್ಯಕರ ಆಗುತ್ತೆ, ಗಿಡ ಸಂಪತ್ತಿಗೆ ವಿಷಾನಿಲ ಬಿಡುಗಡೆ ಮಾಡುತ್ತೆ. ನಮ್ಮ ಪರಿಸರ ನಾವೇ ಹಾಳು ಮಾಡಿ ಕೊನೆಗೆ ನಮ್ಮ ನಾವೇ ಗುಂಡಿ ತೋಡ್ಕೊಳ್ಳೋ ಬದಲು ನಾವು ಒಂದು ಟಿಪ್ಸ್ ಕೊಡ್ತೀನಿ. ಈ ಕೆಲಸ ಮಾಡೋದ್ರಿಂದ ಆ ಸೇಫ್ಟಿನ ನಾವು ಕಾಪಾಡ್ಕೋಬೋದು. ಅದನ್ನು ಒಬ್ರು ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಸರ್ ನಮಸ್ಕಾರ. ಈ ಪ್ಲಾಸ್ಟಿಕ್ನ ಹೊರಗಡೆ ಬಿಸಾಕೋ ಬದಲು ನಿಮ್ಮಂಥವ್ರ ಕೈ ಕೊಟ್ಟರೆ ಏನು ಮಾಡ್ತೀರಾ ಸರ್? ನಾವು ತಗೊಂಡೋಗಿ ಗುಜರಿ ಹಾಕ್ತೀವಿ. ಅದೇನಾಗುತ್ತೆ? ಫ್ಯಾಕ್ಟ್ರಿ ಹೋಯ್ತದೆ, ಹೊಸಾದ್ ಮಾಡ್ತೀವಿ. ಸೊ ಅಂದರೆ ಮತ್ತೆ ತಯಾರಾಗುತ್ತೆ. ಹೊಸಾದಾಗ್ತದೆ. ಯಾವುದೇ ಥರ ಪ್ಲಾಸ್ಟಿಕ್ ಕೊಟ್ಟರು ಆಗುತ್ತಾ? ಎಲ್ಲ ಥರದ್ದು ಎಲ್ಲ ಆಗ್ತದೆ. ಏನೇನು ತಗೊತೀರಾ? ಪ್ಲಾಸ್ಟಿಕ್ಕು, ಡಬ್ಬ, ಕಬ್ಬಣ, ಬುಕ್ಕು, ಪೇಪರು, ಬ್ಯಾಟ್ರಿಗಳು, ನಲ್ಲಿಗಳು, ಪಾತ್ರೆ, ಕುಕ್ಕರ್ಗಳು, ಗೀಜರ್ಗಳು ಎಲ್ಲ ತಗೋತೀವಿ. ಸ್ವಲ್ಪ ಜೋರಾಗಿ. ಎಲ್ಲ ತಗೋತೀವಿ. ಕಬ್ಬಣ ತಗೋತೀವಿ, ಗಾಡಿಗಳು ತಗೋತೀವಿ, ಸೈಕಲ್ ತಗೋತೀವಿ. ಅಂದರೆ ಸರ್, ನೀವು ಪರಿಸರನ ಮಾಲಿನ್ಯ ಮಾಡೋದ್ರಿಂದ ಒಂದು ಲೆಕ್ಕಾಚಾರದಲ್ಲಿ ತಪ್ಪಿಸ್ತಾ ಇದ್ದೀರಾ. ಸೊ ನಮ್ಮ ಕಡೆಯಿಂದ ನಿಮಗೆ ಧನ್ಯವಾದಗಳು ಸರ್. ಇದೇ ರೀತಿ ಎಲ್ಲರೂ ಈ ಥರ ಒಳ್ಳೆ ಕೆಲಸ ಮಾಡ್ತಾರೆ. ನಿಮಗೂ ಹೊಟ್ಟೆಪಾಡು ನಡೀತಿದೆ. ಹಂಗಿದ್ರೆ ನಿಮಗೂ ಹೊಟ್ಟೆಪಾಡು ನಡೆಯುತ್ತೆ, ಹಾಗೆ ಪರಿಸರನ ಕೂಡ ಕ್ಲೀನಿಂಗ್ ಮಾಡ್ದಂಗೂ ಆಗ್ತಿದೆ. ಸೊ ಮೋದಿ ಸರ್ ಹೇಳ್ದಂಗೆ ಸ್ವಚ್ಛ ಭಾರತ್ ಅಭಿಯಾನ ನೀವು ಒಂದು ಲೆಕ್ಕದಲ್ಲಿ ಮಾಡ್ತಾ ಇದ್ದೀರಾ. ಧನ್ಯವಾದಗಳು ಸರ್. ನೋಡಿದ್ರಲ್ಲ ಸ್ನೇಹಿತರೆ, ಇದೇ ರೀತಿ ಪ್ಲಾಸ್ಟಿಕ್ ಇರ್ಬೋದು, ಕಬ್ಬಣ ಇರ್ಬೋದು, ನಿಮ್ಗೆ ಯಾವುದು ಬೇಡ ಅನಿಸ್ತದೋ ಅದನ್ನು ಹೊರಗಡೆ ಬಿಸಾಕಿ ಪರಿಸರಕ್ಕೆ ಹಾನಿ ಮಾಡುವ ಬದಲು ಅದನ್ನು ಈ ಥರ ಸಂಗ್ರಹ ಮಾಡಿ ಅವರು ಹೊಟ್ಟೆಪಾಡು ತುಂಬಿಸ್ಕೊಂಡು ಅವರು ಕೂಡ ರೀಸೈಕಲ್ಗೆ ಹೆಲ್ಪಿಂಗ್ ಮಾಡ್ತಾರೆ. ಇಂಥ ಹೆಲ್ಪಿಂಗ್ ನೇಚರ್ ಹೊಂದಿರೋರಿಗೆ ನೀವು ಸಹಾಯ ಮಾಡಿ. ನೀವು ವೇಸ್ಟ್ ಮಾಡೋ ಬದಲು ಅವ್ರ ಕೈ ಕೊಟ್ಟರೆ ಅವ್ರು ಒಂದಿಷ್ಟು ಕಾಸು ಅಂತಲೂ ಕೊಡ್ತಾರೆ. ಸುಮ್ಮನೆ ಬಿಸಾಕಿದ್ರೆ ನಮ್ಮ ಪರಿಸರ ನಾವೇ ಹಾಳು ಮಾಡ್ಕೋ ಬದಲು ಆ ನಮ್ಮ ಪರಿಸರ ವಿಷವಾಗಿ ಕನ್ವರ್ಟ್ ಆಗೋ ಬದಲು ಅವರು ನಮಗೊಂದಿಷ್ಟು ಹಣ ಅಂತ ಕೊಡ್ತಾರೆ. ಹಣ ಬರೋದ್ರಲ್ಲಿ ಯಾವುದು ಬೇಡ ಅನಿಸುತ್ತೆ, ನೀವು ಹೇಳಿ. ಸೊ ನನ್ನ ಅನಿಸಿಕೆ ಇಷ್ಟೇ ಸ್ನೇಹಿತರೆ. ಮೋದಿ ಸರ್ ಹೇಳ್ದಂಗೆ ಸ್ವಚ್ಛ ಭಾರತ ನಾವು ಮಾಡ್ಕೋಬೇಕು ಅಂದರೆ ನಮ್ಮ ಮನೆ ಅಕ್ಕಪಕ್ಕ ನಾವೇ ಕ್ಲೀನ್ ಮಾಡ್ಕೋಬೇಕು ಸ್ನೇಹಿತರೆ. ಕ್ಲೀನ್ ಮಾಡ್ಕೋಬೇಕು ಅಂದರೆ ಅಲ್ಲಿ ಇಲ್ಲಿ ಬಿಸಾಕೋ ಬದಲು ಅದು ಒಂದು ಕಡೆ ಸಂಗ್ರಹ ಮಾಡಿ ಇಟ್ಟು ಅದನ್ನು ಈ ಥರ ವ್ಯಾಪಾರಗಾರರು ಕೊಟ್ಟರೆ ಅವರು ತಗೊಂಡು ಹೋಗ್ತಾರೆ, ಅವರು ಹೊಟ್ಟೆಪಾಡು ನಡೆಯುತ್ತೆ, ಹಾಗೆ ನಮಗೂ ಒಂದಿಷ್ಟು ಕಾಸು ಅಂತ ಕೊಡ್ತಾರೆ ಸ್ನೇಹಿತರೆ. ಸೊ ಇದನ್ನು ಫಾಲೋ ಮಾಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಮ್ಮನೇಲಿರ್ತಕ್ಕಂಥ ವೇಸ್ಟ್ ಐಟಮು, ರಟ್ಟಿರ್ಬೋದು, ಗುಜರಿ ಐಟಮು ಅಂದರೆ ಕಬ್ಬಣ, ಪ್ಲಾಸ್ಟಿಕ್ಕು, ಈ ಪಾತ್ರೆ ಐಟಮು ಇವೆಲ್ಲ ಇತ್ತು ಸ್ನೇಹಿತರೆ. ಇದನ್ನೆಲ್ಲ ನಾನು ಅವ್ರ ಕೈಗೆ ಕೊಟ್ವಿ ಸ್ನೇಹಿತರೆ. ಹಾಗೆ ಅವರು ಈಸ್ಕೊಂಡು ಅವ್ರಿಗೆ ಹಣ ಜೊತೆಗೆ ಒಂದಿಷ್ಟು ಪಾತ್ರೆಗಳು, ಅಲ್ಲಿ ನೋಡ್ತಾ ಇದ್ದೀರ ಬಕೆಟ್ಗಳು, ಅವುಗಳನ್ನು ಕೂಡ ಕೊಟ್ಟರು ಸ್ನೇಹಿತರೆ. ನೋಡಿ, ನಮ್ಮ ದಿನ ಬಳಕೆಗೂ ಆಯಿತು, ಒಂದಿಷ್ಟು ಕಾಸು ಅಂತಲೂ ಕೊಟ್ಟರು. ಈಗ ಇದನ್ನು ತಗೊಂಡೋಗಿ ಅವರು ಬೇಕಾದ ವ್ಯಾಲ್ಯೂಗೆ ಅವ್ರು ಮಾಡಿಕೊಂಡು ಅವರು ಹೊಟ್ಟೆಪಾಡು ನಡೆಸ್ಕೋತಾರೆ. ಹಾಗೆ ನಮ್ಮ ಪ್ರಪಂಚ ಅಂದರೆ ಪರಿಸರನ ನಾವು ರಕ್ಷಣೆ ಮಾಡ್ಕೊಂಡಂಗೆ ಆಗುತ್ತಲ್ವ ಸ್ನೇಹಿತರೆ. ಈ ಅಲ್ಲಿ ಇಲ್ಲಿ ಪ್ಲಾಸ್ಟಿಕ್ನ ನೆಲದಲ್ಲಿ ಹಾಕಿದ್ರೆ ಅದ್ರ ಪ್ರಭಾವಕ್ಕೆ ಮಣ್ಣು ಕೂಡ ಕೊಳ್ತೋಗ್ಬಿಡುತ್ತೆ, ವಿಷ ಆಗುತ್ತೆ, ಅಲ್ಲಿ ಒಂದು ಗಿಡ ಕೂಡ ಹುಟ್ಟಲ್ಲ ಸ್ನೇಹಿತರೆ. ಹಾಗಿರೋದ್ರಿಂದ ನಮ್ಮ ಪರಿಸರ, ನಮ್ಮ ನೆಲವನ್ನು ನಾವು ಕಾಪಾಡ್ಕೊಳ್ಳೋದು ಅತಿ ಅಮೂಲ್ಯವಾದ ಕೆಲಸ ಸ್ನೇಹಿತರೆ. ಇಂಥ ಕೆಲಸ ನಾವು ಮಾಡಿಲ್ಲ ಅಂದರೆ ಮುಂದಿನ ಪೀಳಿಗೆ ಅವರಿಗೆ ಕಷ್ಟ ಆಗುತ್ತೆ. ನೋಡಿ, ಅವರೇ ನಮಗೆ ಹಾಸಿಗೆ ಬೇಕು ಅಂದರೆ ಅದನ್ನು ಅಲ್ಲಿ ಕೊಡ್ತೀವಿ ಅಂದರು ಸ್ನೇಹಿತರೆ. ನೋಡಿ, ಅಲ್ಲಿ ಕಸನ ಹಿಂಗೆ ಹಾಕಿದ್ರೆ ಮಣ್ಣು ಕೊಳೆಯುತ್ತೆ. ಅದಕ್ಕೆ ನಾವು ಅಂಥವ್ರಿಗೆ ಕೊಟ್ಟು ನಾವು ಸಹಾಯ ಮಾಡೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕು, ಶೇರು ಆ್ಯಂಡ್ ಸಬ್ಸ್ಕ್ರಿಪ್ಷನ್ ಮಾಡಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.